ಅದಾಗೆ ಬರ್ತಾ ಇದೆ. ಅದು ಸಹ ಖಾರ ಅಲ್ಲ? ಅದು ಖಾರ, ಮತ್ತೆ ಪಾತ್ರ ಎಲ್ಲ ಬೇಗ ಹಾಳಾಗ್ತದೆ ಅಂತ. ಚೋಳೆ ಬೀಜ ಇನ್ನು ಸ್ವಲ್ಪ ನೀರಾದ್ರೂ ಪರವಾಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಪಾಯಸವನ್ನು ಮಾಡೋದು ಹೇಗೆ ಅಂತ ಹೇಳ್ತೇನೆ. ನಾನು ನನ್ನ ಚಿಕ್ಕಮ್ಮನ ಮನೆಯಲ್ಲಿದ್ದೇನೆ. ಚಿಕ್ಕಮ್ಮ ನನಗೆ ಚೋರೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಈ ವಿಷುವಿಗೆ ಈ ಚೋರೆ ಪಾಯಸವನ್ನು ನೀವು ಕೂಡ ಟ್ರೈ ಮಾಡಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ನಾವೀಗ ಚೋಳೆ ಬೀಜದ ಪಾಯಸ ಮಾಡಲಿಕ್ಕೆ ಹೊರಟದ್ದು. ಇದನ್ನು ಫಸ್ಟಿಗೆ ಎಣ್ಣೆ ಬೇಕಿದ್ದರೆ ಮುಟ್ಟಿಸ್ಕೊಳ್ಬೋದು, ನಾನು ಮುಟ್ಟಿಸಿಕೊಳ್ಳಿಲ್ಲ, ಜಾರ್ತದೆ ಕೈ, ಅದಕ್ಕೆ ಬೇಕಾಗಿ ಇದರ ಸೊನೆ ಮುಟ್ಟಿದರೆ ಹುಣ್ಣಾಗ್ತದೆ. ಹಾಗೆ ಮತ್ತೆ ಲಾಸ್ಟಿಗೆ ಕೊರೆದ ಮೇಲೆ ಇದನ್ನು ಎಣ್ಣೆ ಮುಟ್ಟಿಸಿ ಕೈ ತೊಳಿಬೇಕು, ಮುಖಕ್ಕೆಲ್ಲ ಮುಟ್ಟಿದರೆ ಹುಣ್ಣಾಗ್ತದೆ. ಹಾಗೀಗ ಫಸ್ಟ್ ಈ ಬೀಜವನ್ನು ತೆಕ್ಕೊಂಡು, ಗುಡ್ಡದಿಂದ ತಂದದ್ದು, ಮರದಿಂದ ತಂದು ಈಗ ಬೀಜ ಕೊರಿತಾ ಇದ್ದೇನೆ. ಇನ್ನು ಕೊರೆದಾದ ಮೇಲೆ ಇದನ್ನು ಬಿಸಿ ನೀರಿಗೆ ಹಾಕಿ, ಒಲೆಯಲ್ಲಿಟ್ಟು ನೀರಿಗೆ ಹಾಕಿ ಕುದಿಸಿದಾಗ ಅದೊಂದು ಕುದಿಸಿದರೆ ಸಾಕು, ಇದರ ಚೋಲಿ ತೆಗಿಲಿಕ್ಕೆ ಬರ್ತದೆ ಬೊಂಡಿನಿಂದ. ಹೀಗೆ ಎಳಕಿಸಿ ತೆಗಿಬೇಕು. ತೆಗೆದ ಮೇಲೆ ಆಮೇಲೆ ಅದನ್ನು ಪಾಯಸಕ್ಕೆ ಉಪಯೋಗಿಸುವುದು. ಈಗ ಮೊದಲು ತುಂಡು ಮಾಡಿ ಇಟ್ಟುಕೊಳ್ಳುವ. ಇದನ್ನು ಒಂದು ಪೀಶ ಕತ್ತಿಯಿಂದ ಹೀಗೆ ಮೆಲ್ಲಗೆ ಎಳಕಿಸಿ ತೆಗಿಬೇಕು. ಫಸ್ಟಿಗೆ ಕೊರ್ದಾದ ಮೇಲೆ ಒಂದೊಂದೇ ಹೀಗೆ, ಅದು ಚಂದ ಬರ್ತದೆ ತೆಗಿಲಿಕ್ಕೆ, ಏನು ಕಷ್ಟ ಆಗೋದಿಲ್ಲ. ಹೀಗೆ ತೆಗೆಯುವಾಗ ತೆಂಗಿನೆಣ್ಣೆ ಮುಟ್ಟಿಸಿಕೊಂಡ್ರೆ ಒಳ್ಳೆಯದಾಗ್ತದೆ, ಸೊನೆ ಹಿಡಿಯದಾಗೆ. ತುಂಬ ಜಾಗ್ರತೆಯಲ್ಲಿ ಮಾಡಬೇಕು ಬೀಜವನ್ನು. ಅದು ಸೊನೆ ಮುಟ್ಟಿದಲ್ಲಿ ಹುಣ್ಣಾಗ್ತದೆ, ಹುಣ್ಣು ಜೋರೇ ಆಗ್ತದೆ. ಅದಕ್ಕೆ ಮತ್ತೆ ಎಣ್ಣೆ ಮುಟ್ಟಿಸಿ ಅದನ್ನು ಗುಣ ಮಾಡಬೇಕಾಗ್ತದೆ, ಕಲೆ ಉಳಿತದೆ. ಹಾಗಾಗಿ ತುಂಬ ಜಾಗ್ರತೆಯಿಂದ. ಪಾಯಸ ಅಂತೂ ಸೂಪರ್ ಆಗ್ತದೆ. ಖಾಲಿ ಚೋಳೆಯದ್ದು ಮಾಡಲಿಕ್ಕಾಗ್ತದೆ, ಅದಲ್ಲದೆ ಕಡಲೆಬೇಳೆ ಹಾಕಿ ಮಾಡಲಿಕ್ಕಾಗ್ತದೆ. ಇದು ಖಾಲಿ ಚೋಳೆ ಮಾತ್ರ ಪಾಯಸ ಮಾಡಲಿಕ್ಕಾಗ್ತದೆ. ಇದಕ್ಕೊಂದು ಕಾಂಬಿನೇಷನ್ ಉಂಟು. ಚೋಳೆ ಕಡಿಮೆ ಆದರೆ ಅದಕ್ಕೆ ಒಂದು ಕಡಲೆಬೇಳೆ ಸೇರಿಸಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ, ರುಚಿಯಾಗ್ತದೆ. ಇದು ಚೋಳೆ ಮಾತ್ರ ಆದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ, ಕಾಯಿ ಹಾಲು ಹಾಕಿ ಹಾಗೆ ಪಾಯಸ ಮಾಡುವುದು. ಹೆಚ್ಚಾಗಿ ವಿಷುವಿಗೆ ಕಡಲೆ ಮತ್ತು ಚೋರೆ ಮಿಶ್ರ ಪಾಯಸವೇ ಮಾಡುವುದು. ಅದು ಅಂದರೆ ವಿಷುವಿಗೆ ನಮ್ಮ ಕೆಲಸದವರೆಲ್ಲ ಇದ್ದವರು ತಂದು ಕೊಡ್ತಾರೆ, ವಿಷು ಕಣಿ ಇಡುವುದು ಅಂತ. ಅದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮತ್ತೆ ಕಡಲೆಬೇಳೆ ಪಾಯಸಕ್ಕೆ ಇದನ್ನು ಬೇಯಿಸಿ ಅಂದರೆ ಸೆಕೆ ಬರಿಸಿ ಚೋಲಿ ತೆಗೆದು ಹಾಕಿದ್ರೆ ಆಯ್ತು, ಅಷ್ಟೇ. ಹೆಚ್ಚೇನು ಕೆಲಸ ಇಲ್ಲ. ಆವಾಗ ಬಂದಿರೋ ಬೇಳೆ ಅಲ್ವಾ ಅದು? ಹೌದೌದು, ವಿಷುವಿಗೆ. ಮತ್ತೆ ವಿಷುವಿನ ದಿವಸ ಎಲ್ಲ ತರಕಾರಿ ಎಲ್ಲ ಆದವರು ತರಕಾರಿ ತಂದು ಕೊಡುದು, ಬಂದು ಕಾಲು ಹಿಡಿಯುವುದು, ಅದೆಲ್ಲ ಕ್ರಮ ಉಂಟಲ್ಲ, ಹಾಗೆ. ಈಗ ನಾವು ಚೋಳೆ ಬೀಜವನ್ನು ಮೊದಲು ಸೆಕೆ ಬರಿಸಿ ಬೇಯಿಸಿ ಅದರ ಸಿಪ್ಪೆ ತೆಗಿಬೇಕು. ಈ ಚೋಳೆ ಬೀಜದ ಸಿಪ್ಪೆ ತೆಗಿಲಿಕ್ಕೆ ಅದು ಸುಲಭದ ವಿಧಾನ. ಇದು ಹೀಗೆ ತೆಗೆದು ಹಸಿಯ ತೆಗೆದ್ರೆ ಬರುವುದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ನೀರು ಹಾಕಿ ಪಾತ್ರೆಗೆ, ಆಮೇಲೆ ಅದಕ್ಕೆ ಈ ಚೋಳೆ ಬೀಜವನ್ನು ಹಾಕಬೇಕು. ಅದು ಕುದಿ ಬಂದಾಗ, ನೀರು ಕುದ್ದಾಗ ಅದು ಚೋಲಿ ಬಿಡ್ತದೆ. ಅಷ್ಟು ಸುಲಭದಲ್ಲಿ ಬರ್ತದೆ. ಅದು ಕೊದಿದ್ರೆ ಸಾಕು. ಇದು ನೀವೀಗೆ ಬೂದಿ ಹಾಕಿದಿರಲ್ಲ, ಅದಕ್ಕೆ ಬೂದಿ ಹಾಕಿದ್ದು ತೊಳಿಲಿಕ್ಕೆ ಸುಲಭ ಆಗ್ತದೆ, ಮಸಿ ಹಿಡಿತದಲ್ಲ ಪಾತ್ರಕ್ಕೆ, ಸುಲಭದಲ್ಲಿ ತೊಳಿಲಿಕ್ಕೆ ಆಗ್ತದೆ. ನಾನು ಯಾಕೆ ಕೇಳಿದ್ರೆ, ಈಗ ಸುಮಾರು ಜನ ಒಲೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ಅವರಿಗೆ ಟಿಪ್ಸ್ ಬೇಕು, ಯಾಕಂದ್ರೆ ಗ್ಯಾಸ್ ಸಿಗುದಿಲ್ಲ ಅಲ್ಲ. ಅದೊಂದು ಟಿಪ್ಸ್. ಸುಲಭದಲ್ಲಿ ಮಸಿ ಹೋಗ್ತದೆ, ತೊಳಿಲಿಕ್ಕೆ ಕಷ್ಟವೇ ಆಗುದು. ಇಲ್ಲದೆ ನಮ್ಮ ಕೈಯ ತ್ರಾಣ ಸರಿಬೇಕಾಗ್ತದೆ. ಇದಾದ್ರೆ ಆ ಬೂದಿಗೆ ಹಿಡಿತದಲ್ವ, ನೈಸಾಗಿ ಮೆದುವಾಗಿ ಒರೆಸಿದಾಗ ತೊಳಿತದೆ, ಕ್ಲೀನ್ ಆಗ್ತದೆ ಪಾತ್ರ. ಇಲ್ಲದ್ರೆ ಕಪ್ಪು ಕಪ್ಪು ಉಳಿತದೆ. ಅದೊಂದು. ಮತ್ತೆ ಫಸ್ಟ್ ಬೆಂಕಿ ಹಾಕುವಾಗ ಯಾವ ತರ ಸೌದಿ ಹಾಕ್ಬೇಕು? ಯಾವ ತರ ಸೌದಿ ಹಾಕ್ಬೇಕು ಫಸ್ಟ್? ಈಗ ಬೆಂಕಿ ಹಿಡಿಲಿಕ್ಕೆ ಬೆಂಕಿ ಹಿಡಿಲಿಕ್ಕೆ
ನಾನು ಮಡಲಿಟ್ಟು ಪೇಪರಲ್ಲಿ ಉರಿಸಿದ್ದು. ಮತ್ತೆ ಕೋಲ್ ಸೌದೆ ಎಲ್ಲ? ಕೋಲು ಸೌದೆ ಇಟ್ರೆ ಸುಲಭದಲ್ಲಿ, ಮತ್ತೆ ಅಡಿಕೆ ಮರದ ಸಲಿಕೆ ಆದ್ರೆ ಪಕ್ಕ ಹಿಡಿತದೆ. ಅದು ಮತ್ತೆ ಖಾರ ಜಾಸ್ತಿ ಅಲ್ಲ? ಖಾರ ಜಾಸ್ತಿ ಅದು. ಅನ್ನ ಇದು ಬೇಯಿಸ್ಲಿಕ್ಕೆ ದೋಸೆ ಎಲ್ಲ? ಮಾಡ್ಲಿಕ್ಕೆಲ್ಲ ಅದು ದೋಸೆ, ಕಾವಲಿಗೆ ಗಾವು ಹೇಳ್ತದೆ, ಹೌದು. ಕಪ್ಪಾಗ್ತದೆ. ಹಾಗೆ. ಅದಕ್ಕೆ ದೋಸೆ ಮಾಡ್ಲಿಕ್ಕೆ ಈ ಸಪೂರ ಸೌದಿಯೇ ಒಳ್ಳೇದು, ಕೋಲು ಸೌದಿ. ಇಲ್ಲದ್ರೆ ತೋರದ ಸೌದೆನ ಹೊಡಿತೇವಲ್ವಾ, ಆ ಸೌದೆ ಒಳ್ಳೇದಾಗ್ತದೆ. ಒಳ್ಳೇದಾಗ್ತದೆ, ಅದು ಒಳ್ಳೆ ಒಣಗಿರ್ತದೆ. ಇದು ಸಲಿಕೆ ಒಳ್ಳೇದಲ್ಲ ನಿಜವಾಗಿ, ಅದು ಖಾರ ಜಾಸ್ತಿ. ಖಾರ ಜಾಸ್ತಿ, ಬೆಂಕಿ ಹಿಡಿಲಿಕ್ಕೆ ಸುಲಭ ಆಗ್ತದೆ. ಬಟ್ ಈ ಗಂಜಿ ಬೇಯಿಸ್ಲಿಕ್ಕೆಲ್ಲ ಒಳ್ಳೇದು. ಗಂಜಿ ಬೇಯಿಸ್ಲಿಕ್ಕೆ ಒಳ್ಳೇದು. ಮತ್ತೆ ಕೆಲವರೆಲ್ಲ ಗೆರಟೆ ಹಾಕ್ತಾರೆ, ಗೆರಟೆ ಒಳ್ಳೇದಲ್ಲ ಹೇಳ್ತಾರೆ. ಅದು ಸಹ ಖಾರ ಅಲ್ಲ? ಅದು ಖಾರ, ಮತ್ತೆ ಪಾತ್ರ ಎಲ್ಲ ಬೇಗ ಹಾಳಾಗ್ತದೆ ಅಂತ. ಹಾಗೆ ಆಗುವಾಗ್ಲೇ ಚೋಲಿ ಬಿಡುವಾಗ್ಲೇ ಅದು ಬೇಯ್ತದೆ, ಅದಕ್ಕೆ ಬೇಯ್ಲಿಕ್ಕೆ ಟೈಮ್ ಹೆಚ್ಚು ಬೇಕಾಗಲ್ಲ, ಎಳತ್ತಲ್ಲ. ಆಯ್ತು. ಮತ್ತೆ ಎಂತ ಹಾಕ್ಲಿಕ್ಕಿಲ್ಲ, ಕುದಿಯೋ ನೀರಿಗೆ ಹಾಕಿತ್ತು, ಕುದಿದಾಗ ಇಳಿಸಿತು. ಉಪ್ಪೆಂತ ಬೇಡ, ಬೇಯಿಸುವಾಗ ಬೇಡ. ಮತ್ತೆ ನಾವು ಪಾಯಸ ಮಾಡುವಾಗ ಹಾಕ್ತೇವಲ್ವಾ, ಅದು ಸಾಕಾಗ್ತದೆ. ಮತ್ತೆ ಅದರದ್ದೇ ಅಂತ ಟೇಸ್ಟ್ ಅಷ್ಟೇ, ಚಪ್ಪೆ ಇರುದು. ಬೇಳೆ ಅದು ಎಲ್ಲರಿಗೂ ಒಂದು ವಿಶೇಷ. ವಿಷುವಿಗೆ ಕಡ್ಲೆಬೇಳೆ ಮತ್ತು ಬೀಜದ ಬೊಂಡು ಪಾಯಸ ಅಂತ. ಬೀಜದ ಬೊಂಡು ಅಲ್ಲ, ಚೋರೆ ಪಾಯಸ. ಹೌದು, ಅದು ಬಾರಿ ಒಂದು ಎಲ್ಲರಿಗೂ. ಮತ್ತೆ ಈ ಚೋರೆ ಪಲ್ಯ ಮಾಡ್ತಾರಲ್ಲ ತೊಂಡೆಕಾಯಿ. ಹೌದು, ಅದು ಚೋರೆ ಪಲ್ಯ ಒಳ್ಳೇದಾಗ್ತದೆ ತೊಂಡೆಕಾಯಿ ಒಟ್ಟಿಗೆ. ಕೆಲವರಿಗಂತೂ ತುಂಬಾ ಇಷ್ಟ. ಅದು ಈ ಪಾಯಸದ ಬೀಜದಾಗ ಆಗುದಿಲ್ಲ, ಅದರಲ್ಲಿ ಸ್ವಲ್ಪ ಉಪ್ಪಿರ್ತದೆ, ಇದಕ್ಕೆ ಉಪ್ಪು ಆಗುದಿಲ್ಲ. ಪಾಯಸದಲ್ಲಿ ಆಗುವಾಗ ಚಪ್ಪೆ ಇರ್ತದೆ ಭಾಗ. ಅದಾಗೆ ಬರ್ತಾ ಇದೆ, ಅದಾಗೆ ಬರ್ತದೆ ಅದು. ಅದು ಹಾಗೆ. ಇದು ಚೋಳೆ ಕೂಡ ಆಯ್ತು, ಈಗ ಬೆಂದಾಯ್ತು. 5 ನಿಮಿಷ ಕೂಡ ಆಗಿಲ್ಲ ಅಲ್ಲ ಈಗ? ಇಲ್ಲ, 5 ನಿಮಿಷ ಆಯ್ತಾ? ಇಲ್ವಾ? ಅಷ್ಟೇ ಬೇಕಾಗುದು, ಅದು ಎಳತ್ತಲ್ಲ, ಬೇಗ ಬೇಯ್ತದೆ. ಇದು ನನ್ನ ತೆಗೆದು ಇನ್ನು ತಣಿಲಿಕ್ಕೆ ಎರಿಯುವ. ಆಮೇಲೆ ಅದರ ಚೋಲಿ ತೆಗೆದು ಇಟ್ಟುಕೊಂಡು ನಾವೀಗ ಬೆಲ್ಲ, ಪಾಯಸಕ್ಕೆ ಬೇಕಾದ ಬೆಲ್ಲ ಪಾಕ ಮಾಡುವ. ನಾವೀಗ ಮುಂದೆ ಬೆಲ್ಲ ಪಾಕ ಮಾಡುವ. ಬೆಲ್ಲ ಪಾಕ ಮಾಡಿ ಪಾಯಸಕ್ಕೆ ಹಾಕಿದರೆ ಅದು ಟೇಸ್ಟ್ ಬೇರೆ, ಅಂದರೆ ಬೆಲ್ಲ ಕಾದು ಕಾದು ಅದು ಪರಿಮಳ ಬೇರೆ ಬರ್ತದೆ. ಈಗ ಇಷ್ಟು ಚೋಳಿಗೆ ನಾನು ಸಾಮಾನ್ಯ ಅರ್ಧ ಲೀಟರ್ ಪಾಯಸ ಆಗ್ಬೋದೇನೋ, ಅಷ್ಟೇ ಆಗ್ಬೋದೇ. ಹೌದು. ಅಷ್ಟಕ್ಕೆ 5-6 ತುಂಡು ಬೆಲ್ಲ ಹಾಕುವ. ಇದು ಬೆಲ್ಲ ಬೇಕಾದಷ್ಟು ಪಾಕ ಎರೆದುಕೊಂಡ್ರೆ ಆಯ್ತು. ಈಗ ಎಷ್ಟು ತುಂಡು ಬೆಲ್ಲ? ಲೆಕ್ಕ ಅಕ್ಕಿ ಪಾಯಸಕ್ಕೆಲ್ಲರೂ 1 ಗ್ಲಾಸ್ ಅಕ್ಕಿಗೆ 5 ತುಂಡು ಬೆಲ್ಲ ಅಂತ ಲೆಕ್ಕ ಉಂಟು. ಇದಕ್ಕೆ ಹಾಗೆ ಲೆಕ್ಕ ಹಾಕಿದ್ರೆ ಈಗ 5 ತುಂಡು ಧಾರಾಳ ಸಾಕು. 5 ತುಂಡು ಅಂದ್ರೆ ಆ ಪೀಸ್ ಇಷ್ಟು ದೊಡ್ಡ. 1 ಗ್ಲಾಸ್ ನೀರು ಹಾಕಿದಿರಲ್ಲ? 1 ಗ್ಲಾಸ್ ನೀರು ಹಾಕಿದೆ. ಪಾಯಸಕ್ಕೆ 1/4 ಗ್ಲಾಸ್ ಅಕ್ಕಿ ನೀರಲ್ಲಿ ಹಾಕಿ ಅದನ್ನು ತರೆದು ಅಕ್ಕಿ ಹಿಟ್ಟು ಮಾಡುವುದು. ಈಗ ಚೋಳೆ ಬರಿಸಿದ್ದನ್ನು ಸಿಪ್ಪೆ ತೆಗೆಯುವುದು. ನೋಡಿ, ಸುಲಭದಲ್ಲಿ ಬರ್ತದೆ ಸಿಪ್ಪೆ ತೆಗಿಲಿಕ್ಕೆ, ಇದೊಂದು ಸುಲಭ ವಿಧಾನ. ಈಗ ಕೈ ಮುಟ್ಟಿದ್ರೆ ಎಂತ ಆಗುದಿಲ್ಲ ಅಲ್ಲ? ಈಗ ಎಂತ ಆಗುದಿಲ್ಲ, ಈಗ ಸೊನ್ನೆ ಎಲ್ಲ ನೀರಲ್ಲಿ ಬಿಟ್ಟು ಹೋಗಿದೆ. ಆದ್ರೂ ಕೆಲವೊಮ್ಮೆ ಸ್ವಲ್ಪ ಪಸೆ ಇರ್ತದೆ. ಸೇಫ್ಟಿಗೆ ಬೇಕಿದ್ರೆ ಮತ್ತೆ ಎಣ್ಣೆ ಅಲ್ಲ, ಸೇಫ್ಟಿಗಲ್ಲ, ಎಣ್ಣೆ ಹಚ್ಚಿ ಕೈ ತೊಳೆಯುವುದೇ ಒಳ್ಳೆಯದು. ಅದು ಸ್ವಲ್ಪ ಅದರ ಸೊನ್ನೆ ಇರದೇ ಇರುವುದಿಲ್ಲ. ಮತ್ತೆ ಮುಖದಲ್ಲೆಲ್ಲ ಮುಟ್ಟಿದ್ರೆ ಕಲೆ ಆಗ್ತದೆ. ಹೌದು, ಕಲೆ ಅದು ಹುಣ್ಣೆ ಆಗ್ತದೆ. ಕಲೆ ಅಂದ್ರೆ ಪಕ್ಕಕ್ಕೆ ಹೋಗುದು ಇಲ್ಲ. ಮತ್ತೆ ಮಾವಿನ ಸೊನೆ ಅದು ಹಾಗೆ, ಅದಕ್ಕೂ ತುಂಬಾ ಜಾಗ್ರತೆ ಬೇಕು. ಇದಕ್ಕೆ ಎಳೆ ಚೋರೆ ಆದ್ರೆ ಒಳ್ಳೇದ, ಬೆಳ್ದದ? ಸ್ವಲ್ಪ ಬೆಳಿಬೇಕು, ಸ್ವಲ್ಪ ಬಾಯಿಗೆ ಸಿಗ್ಬೇಕು. ಬಾಯಿಗೆ ಹೀಗೆ ಇಷ್ಟು ಬೆಳೆದ್ರೆ ಒಳ್ಳೇದು. ಅದು ಎಳತದ ಅದೆಂತ ಸಿಕ್ಕುವುದೇ ಇಲ್ಲ. ಅದರಲ್ಲಿ ಬೀಜ ಒಳಗ ಆಗದೆ ಇದ್ದ ಹಾಗೆ ಇರ್ತದೆ. ನೋಡಿ, ಇದು ಎಳತ್ತು ನೋಡಿ, ಸ್ವಲ್ಪ ಅದು ಬಿಳಿ ಬಣ್ಣಕ್ಕೆ ಬರಬೇಕು. ಹಾಗಿದ್ರೆ ಒಳ್ಳೇದಾಗ್ತದೆ. ಈ ಬೆಲ್ಲ ಈಗ ಕುದೀತಾ ಉಂಟು, ಬೆಲ್ಲದ ಪಾಕ ಆಗ್ತಾ ಉಂಟು. ಅದು ಹಾಗೆ ಕುದಿದು ಸ್ವಲ್ಪ ಬತ್ತಿದ್ರೆ ಪಾಯಸ ಟೇಸ್ಟ್ ಆಗ್ತದೆ. ಹಾಗೆ ರವೆ ತರ ಮಂದಾಗಬೇಕು. ಇನ್ನು ಇದನ್ನು ಇಳಿಸಿ ಇನ್ನು ಅಕ್ಕಿ ಹಿಟ್ಟು ಕುದಿಸಿ ಅದಕ್ಕೆ ತೆಂಗಿನಕಾಯಿ ಹಾಲು ಮಾಡಿ ಪಾಯಸ ಅಲ್ಲಿಗೆ ರೆಡಿ ಆಗ್ತದೆ. ಇನ್ನು ನೆಕ್ಸ್ಟ್ ಅದು ಇದು ಕಾಯಿ
ಇದಾದ್ಮೇಲೆ ಅಕ್ಕಿ ಹಿಟ್ಟು ಅರ್ಧ ಆಗಿದೆ ಅಕ್ಕಿ ಹಿಟ್ಟು. ಈಗ ಸ್ವಲ್ಪ ಆದ ಕಾರಣ ಸ್ವಲ್ಪ ಜಾಸ್ತಿ ಆದ್ರೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಬೇಕು. ಎಲ್ಲ ಪ್ರಮಾಣವು ಬೆಲ್ಲ ಎಲ್ಲವೂ ಜಾಸ್ತಿ. ಕಾಯಿ ಹಾಲು ದಪ್ಪ ಕಾಯಿ ಹಾಲು ಹಾಕ್ಬೇಕು, ಅದರಲ್ಲೇ ಇರುದು ಟೇಸ್ಟ್ ಜಾಸ್ತಿ. ಮತ್ತೆ ಪಾಯಸ ಇದರಲ್ಲಿ ಮಂದ ಬರುದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕುದು ಅದಕ್ಕೆ ಬೇಕು, ಇಲ್ಲದೆ ಬರೀ ನೀರಾಗ್ತದೆ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಪಾಯಸ ದಪ್ಪ ಆಗ್ತದೆ. ಇಲ್ಲದೆ ಮಜ್ಜಿಗೆ ನೀರು ಕುಡ್ದಾಗ ಆಗ್ತದೆ. ಈ ಅಕ್ಕಿ ಹುಡಿಯನ್ನೇ ಅಕ್ಕಿ ಹುಡಿಯೂ ಆಗ್ತದೆ, ಅದು ಅಕ್ಕಿ ಅಷ್ಟು ಟೇಸ್ಟ್ ಬರುದಿಲ್ಲ. ಸ್ವಲ್ಪ ನೀರು ಅದು ಹುಡಿ, ಅದು ಸಜ್ಜಿಗೆ ಸಿಕ್ಕಿದ ಸ್ವಲ್ಪ ಒಂದು ನಮನೆ ಹಾಗಾಗ್ತದೆ. ಆದ್ರೆ ಅಕ್ಕಿ ಹುಡಿ ಆಗ್ಬೋದು. ನಾನು ಇಡೀ ಅಕ್ಕಿಯ ಟೇಸ್ಟ್ ಅಂತ ಅಕ್ಕಿ ಅರ್ಧದ್ದು. ಈಗ ಬೆಲ್ಲ ಕುದಿಸಿ ಆಯ್ತು. ಇನ್ನೀಗ ಅಕ್ಕಿ ಹಿಟ್ಟು ಬೇಯಿಸುವುದಂದ್ರೆ ಕುದಿಸ್ಬೇಕು. ನಂತರ ಅದಕ್ಕೆ ಕಾಯಿ ಹಾಲು ರೆಡಿ ಆಗಿದೆ. ಕಾಯಿ ಹಾಲು ಎಷ್ಟು? 1 ಗ್ಲಾಸ್. ಕಾಯಿ ಹಾಲು 1 ಗ್ಲಾಸ್ ದಪ್ಪ ಕಾಯಿ ಹಾಲು. ಅದೆಂತ ಮಾಡಿದೆ, ನೀರು ಕಾಯಿ ಹಾಲನ್ನು ಈ ಅಕ್ಕಿ ಹಿಟ್ಟು ನೀರು ಮಾಡ್ಬೇಕಲ್ಲ, ಅದಕ್ಕೆ 2ನೇ ಕಾಯಿ ಹಾಲನ್ನು ಉಪಯೋಗಿಸಿ ಈಗ ಅಕ್ಕಿ ಹಿಟ್ಟನ್ನು ನೀರು ಮಾಡ್ತಾ ಇದ್ದೇನೆ. ಅದು ಅಕ್ಕಿ ಹಿಟ್ಟು ಕುದಿಸುವಾಗ ತುಂಬಾ ಜಾಗ್ರತೆ ಬೇಕು, ಯಾಕೆಂದ್ರೆ ಅದು ತಳ ಹಿಡಿತದೆ ಅಡಿಗೆ. ಹೀಗೆ ಸೌಟಲ್ಲಿ ಕೈ ಆಡಿಸಿಕೊಂಡೇ ಮಾಡ್ಬೇಕು. ಇದು ಅಕ್ಕಿ ಹಿಟ್ಟು ಹಾಕುದು ಯಾಕೆಂದ್ರೆ ಪಾಯಸ ದಪ್ಪ ಬರ್ಲಿಕ್ಕೆ, ಇಲ್ಲದೆ ತೆಳು ಬರ್ತದೆ ಪಾಯಸ. ಈಗ 1/4 ಗ್ಲಾಸ್ ಅಕ್ಕಿ ಹಾಕಿ ಅಕ್ಕಿ ಹಿಟ್ಟು ಮಾಡಿದ್ದು. ಇಷ್ಟು ನೀರು ಬೇಕು ಅಕ್ಕಿ ಹಿಟ್ಟು. ಅದು ಕುದಿದಾಗೆ ದಪ್ಪ ಬರ್ತದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಬೇಕು. ಮತ್ತೆ ಬೆಲ್ಲ ಪಾಕ ಮಾಡಿಟ್ಟಿದ್ದೇನೆ, ಅದನ್ನು ಹಾಕಿ ದಪ್ಪ ಕಾಯಲು ಹಾಕಿ ಚೋಳೆ ಬೀಜವನ್ನು ಹಾಕಿದ್ರೆ ಪಾಯಸ ರೆಡಿ. ಮತ್ತೆ ಏಲಕ್ಕಿ ಬೇಡ ಈ ಪಾಯಸಕ್ಕೆ. ಏಲಕ್ಕಿ ಬೇಡ ಅಂದ್ರೆ ಚೋಳೆಯ ಪರಿಮಳ ಇರುವ ಕಾರಣ ಬೇಡ ಅಂತ. ಇಲ್ಲದೆ ಏಲಕ್ಕಿ ಹಾಕ್ಬಹುದು, ಅದರ ಪರಿಮಳ. ಇದರೊಟ್ಟಿಗೆ ಇನ್ನು ಕಡಲೆಬೇಳೆ ಹಾಕಿ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಖಾಲಿ ಚೋಳೆ ಪಾಯಸ ಮಾಡಿದ್ದು. ಈಗ ಕಡಲೆಬೇಳೆ ಹಾಕ್ತಿದ್ರೆ ಈಗ ಹಾಕ್ಬೇಕಾ? ಬೇಯಿಸಿದ ಕಡಲೆಬೇಳೆನ ಈಗ ಹಾಕ್ಬೇಕು ಈ ಚೋಳೆ ಒಟ್ಟಿಗೆ. ಅಂದ್ರೆ ಪಾಯಸ ಈಗ ಬೆಲ್ಲ ಪಾಕ ಮಾಡಿ ಕಡಲೆಬೇಳೆ ಬೇಯಿಸ್ತೇವಲ್ವಾ, ಆ ಕಡಲೆಬೇಳೆಯನ್ನು ಅದಕ್ಕೆ ಬೆಲ್ಲ ಪಾಕವನ್ನು ಹಾಕಿ ಮತ್ತೆ ಕಾಯಿ ಹಾಲು ಚೋಳೆ ಒಟ್ಟಿಗೆ ಹಾಕಿದ್ರೆ ಆಯ್ತು. ಅಂದ್ರೆ ಬೆಲ್ಲ ಪಾಕ ಆದ ಕಾರಣ ಹೆಚ್ಚು ಹೊತ್ತು ಬೇಡ. ಬೆಲ್ಲ ಮತ್ತೆ ಬೇಯುವುದು ಅಂತ ಬೇಡ. ಪಾಕ ಮಾಡೋ ಬೆಲ್ಲ ಬೇಯಿದ್ರೆ ಅದರ ಪರಿಮಳ ಜಾಸ್ತಿ. ಬೆಲ್ಲ ಪಾಕ ಹಾಕಿ ಅಕ್ಕಿ ಹಿಟ್ಟು ಬೇಯಬೇಕು. ಕೈ ಆಡಿಸೋದು ಮಾತ್ರ ಬಿಡ್ಬಾರ್ದು. ಕೈ ಆಡಿಸುವುದು ಬಿಡ್ಬಾರ್ದು. ಚೋಳೆ ಬೀಜ ಹಾಕ್ತೇನೆ. ಇದು ಅಕ್ಕಿ ಹಿಟ್ಟು ಬೆಂದಾಗ ಬೀಜ ಹಾಕುದು. ಬೆಲ್ಲವು ಹಾಕಿ ಅದು ಸಮರಸ ಬಂದಾಗ ಚೋಳೆ ಬೀಜ ಹಾಕಿತ್ತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕುದಲ್ವಾ? ಸ್ವಲ್ಪ ಒಂದು ಪಾಕಕ್ಕೆ ಟೇಸ್ಟ್ ಬರ್ಲಿಕ್ಕೆ ಅಷ್ಟೇ. ಮತ್ತೆ ಕಾಯಿ ಹಾಲು ದಪ್ಪ ಕಾಯಿ ಹಾಲು ಹಾಕ್ತೇನೆ. ಇದರಲ್ಲಿ 1 ಗ್ಲಾಸಿಂದ ಸ್ವಲ್ಪ ಜಾಸ್ತಿ ಉಂಟು, ಬೇಕಾಗ್ಬಹುದು ಅಂತ ಕಾಣ್ತದೆ ನೋಡುವಾಗ. ಅದು ಅಕ್ಕಿ ಹಿಟ್ಟು ಜಾಸ್ತಿ ಆದ್ರೆ ಕಾಯಿ ಹಾಲು ಎಲ್ಲ ಹಾಕ್ಬಹುದು. ಈಗ ಅದನ್ನು ಈಗೆಲ್ಲ ಕಾಯಿ ಹಾಲು ಹಾಕಿದಿರಲ್ಲ? ಎಲ್ಲ ಹಾಕಿದೆ. ಇದನ್ನು ಒಂದು ಕುದಿ ಬಂದ್ರೆ ಸಾಕ? ಸರಿ ಕುದಿ ಬಂದ್ರೆ ಸಾಕು. ಅಂದ್ರೆ ಎಲ್ಲ ಕುದಿದಾಗಿದೆ ಅಲ್ಲ, ಹಾಗಾಗಿ. ಈಗ ಪಾಯಸ ಕುದಿಲಿಕ್ಕೆ ಶುರು ಆಯ್ತು. ಇದರಲ್ಲಿ ಸಾಮಾನ್ಯ 1/2 ಲೀಟರ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಪಾಯಸ. ಇದಕ್ಕೆ ಚೋಳೆ ಬೀಜ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು. ಅದು ಜಾಸ್ತಿ ಸಿಗ್ಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಚೋಳೆ ಬೀಜ. ಇನ್ನು ಸ್ವಲ್ಪ ನೀರಾದ್ರೂ ಪರವಾಗಿಲ್ಲ, ಇದು ಸ್ಪೂನಲ್ಲಿ ತಿನ್ನುವಾಗ ಆಗಿದೆ. ಇನ್ನು ಟೇಸ್ಟ್ ನೋಡುದಿ. ಕೆಳಗೆ ಇಡ್ತೇನೆ. ಆಯ್ತು, ಪಾಯಸ ರೆಡಿ. ಚಿಕ್ಕಮ್ಮ ಮಾಡಿದ ಪಾಯಸ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಇದನ್ನು ಟ್ರೈ ಮಾಡಿ.
ಈ ವಿಷುವಿಗೆ ಇದನ್ನು ನೀವು ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬಾಯ್ ಬಾಯ್, ಟೇಕ್ ಕೇರ್. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ.